ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟೊಮೆಟೊ ಆನಿಯನ್ ದೋಸೆ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ವೆರಿ ಟೇಸ್ಟಿಯಾಗಿ ಈಸಿಯಾಗಿ ಟೊಮೆಟೊ ಆನಿಯನ್ ದೋಸೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ತವಾನ ಇಲ್ಲ ಪ್ಯಾನ್ನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊಂಡು ಅದಕ್ಕೆ ಕೆಳಗೆ ಮೊದಲು ಚಲೋ ಎಣ್ಣೆ ಹಚ್ಕೊಳ್ಳೋಣ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆಮೇಲೆ ಫಸ್ಟ್ ನಾವೇನು ದೋಸಾಕ್ಕೆ ಮತ್ತು ಪಡ್ಡಿಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಂತ ಸ್ವಲ್ಪ ದಪ್ಪಾಗಿ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಬ್ರೆಡ್ ದೋಸಾಗತ್ತೆ ಬರಬೇಕು. ಸೊ ಹಾಗಾಗಿ ನಾನು ಇಲ್ಲಿ 2 ಸೌಟ್ನಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ರೌಂಡ್ ಶೇಪ್ನಾಗ ಕಟ್ ಮಾಡಿದಂಥ ಆನಿಯನ್ನ ಎಲ್ಲ ಕಡೆಯೂ ಇಟ್ಕೊಳತ್ತೀನಿ. ಸ್ವಲ್ಪ ಚೆಂದ ಕಾಣಲಿ ಅಂಥೇಳಿ ನಾನು 4 ಸೈಡನ್ನು ಇಟ್ಕೊಂಡೀನಿ. ಆಮೇಲೆ ರೌಂಡಾಗಿ ಕಟ್ ಮಾಡಿದಂಥ ಟೊಮೆಟೊನ ಎಲ್ಲ ಕಡೆ ಇಟ್ಕೊಳತ್ತೀನಿ. ಭಾರಿ ಈಸಿಯಾಗಿ ಮತ್ತು ಟೇಸ್ಟ್ ಭಾರಿ ಮಸ್ತ್ ಇರ್ತೈತಿ. ನಾರ್ಮಲ್ ದೋಸೆ ತಿನ್ನೋಕ್ಕಿಂತ ಈ ಥರ ಮಾಡಿಕೊಡ್ರಿ, ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ವೆರೈಟಿ ಆಗಿರ್ತೈತಲ್ಲ. ಆಮೇಲೆ ಟೊಮೆಟೊ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕೋದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಂಡೀನಿ. ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡ್ಕೊಳಕತ್ತೀನಿ. ಆಮೇಲೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೋತೀನಿ. ಪುಡಿ ಇಲ್ಲ ಅಂತಂದ್ರೆ ನೀವು ಶೇಂಗಾ ಚಟ್ನಿನೂ ಕೂಡ ಹಾಕೋಬೋದು. ಬಟ್ ಪುಡಿ ಹಾಕೋರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಟೇಸ್ಟಾಗಿ ಬರ್ತೈತಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಅಥವಾ ಲಿಡ್ ಮುಚ್ಚಿ 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಳ್ಳೋಣ. ಅಂತ ನಾ ಹೊಳಸು ಹಾಕಿರೋ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಬಟ್ ನೆಕ್ಸ್ಟ್ ಟರ್ನ್ ಹಾಕ್ಕೊಳತ್ತೀನಿ ನಾನೀಗ. ಭಾಳ ಟೇಸ್ಟಿಯಾಗಿ ಇರ್ತೈತಿ ನೋಡಿರಿ. ನೀವು ನಾನು ಪುಡಿ ಮಾಡಿ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಯಾರಿನ ಮಟ್ಟ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ಸೊ ಟೊಮೆಟೊ ಆನಿಯನ್ ದೋಸೆ ಅಂತೂ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.